ನಿಶಾ ಕಿಚನ್ಕ ತಮ್ಮೆಲ್ಲರಿಗೂ ಸ್ವಾಗತ ರೀ. ನಾ ಇವತ್ತು ಮಾಡಾಕತ್ತೀನಿ ಸೋಯಾ ಕರಿ ರೀ. ಮೊದಲ ನಾ ಇಲ್ಲಿ ಸೋಯಾಬೀನ್ ಮತ್ತು ನೀರು ಸ್ವಲ್ಪ ಉಪ್ಪು ಹಾಕಿ ಕುದಿಯಾಕ ಇಟ್ಕೊಂಡೇನ್ರಿ. 1 ನಿಮಿಷ ಕುದಿಸ್ಕೋಬೇಕ್ರಿ. ಆಮೇಲೆ ಎಣ್ಣೆ ಕಾಯಾಗ ಇಟ್ಕೊಂಡೇನ್ರಿ. ಇಟ್ಕೊಂಡು ಜೀರಿಗೆ ಹಾಕ್ಬೇಕ್ರಿ. ಅವು ಚಟಪಟ ಅನ್ಬೇಕ್ರಿ. ಅವೆಲ್ಲ ಸಿಡಿದ್ಮ್ಯಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕ್ರಿ. ನಾ ಇಲ್ಲಿ ಮನ್ಯಾಗ ಜಜ್ಜಿಟ್ಕೊಂಡೇನ್ರಿ, ಅದನ್ನ ಹಾಕ್ಕೊಂಡೇನಿ. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ. ನಾನು ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಒಂದು ಉಳ್ಳಾಗಡ್ಡಿ, 1 ಟೊಮೆಟೊ ಹೆಚ್ಚಿಟ್ಕೊಂಡೇನ್ರಿ, ಅದನ್ನ ಹಾಕ್ಕೊಳತ್ತೇನ್ರಿ. ಇದು 4 ರಿಂದ 5 ನಿಮಿಷದೊಳಗೆ ಪಟಾಪಟ್ ಅಂತ ಮಾಡ್ಕೋಬೋದ್ರಿ. ಇದನ್ನು ಚಲೋ ತಂಗೆ ಬಾಡಿಸ್ಕೋಬೇಕ್ರಿ ಇವನ್ನೆಲ್ಲ ತರಕಾರಿನ. ನಾವು ಸೋಯಾಬೀನ್ನ ಹಾಕ್ಕೊಂಡಿದ್ವಲ್ರಿ, ಆಗಲೇ ಕುದಿಸ್ಕೊಂಡಿದ್ದ ಅವನ್ನೊಂದು ಸ್ವಲ್ಪ ಹಿಂಡ್ಕೊಂಡು ಹಾಕ್ಕೋಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಲ್ಲಾನು. ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ರೆ ನಮ್ದು ಸೋಯಾ ಕರಿ ಆಕೈತ್ರಿ ರೆಡಿ. ಇದನ್ನು ಬಿಸಿ ಅನ್ನದ ಜೊತೆ ಆಯ್ತು, ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ ಇರ್ತೈತ್ರಿ. ನಿಮ್ಗೇನಾದರೂ ಸಾಂಬಾರು ತಿನ್ನಕ್ಕೆ ಬೇಸರ ಆಗಿತ್ತಂದ್ರೆ ಈ ಥರ ಮಾಡ್ಕೊಂಡು ತಿನ್ನಿರಿ. ಹೆಂಗಿತ್ತಂತ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ದೀಡ್ರಿ. ಹಂಗೆ ಲೈಕು ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡ್ರಿ. ಮತ್ತು ಧನ್ಯವಾದಗಳು ರೀ.